ಸೊ ಇವತ್ತು ಒಂದು ಪಾರ್ಟ್ ಟೈಮ್ ಅಂತ ಮಾಡ್ತಾಯಿದ್ದೀನಿ. ಬಂದಿದ ತಕ್ಷಣ ನಾವು ಮಾಡೋದೇ ಪೌಡರ್ ಆ್ಯಂಡ್ ರ್ಯಾಪಿಡನ್ನು. ಸೊ ಸ್ವಲ್ಪ ಫೇಶಿಯಲ್, ಫೇಸ್ ವಾಶ್, ಹೇರ್ ಸ್ಟೈಲ್, ಗಡ್ಡ ಬಿಯರ್ಡ್ ಸ್ಟೈಲ್. ನಾನು ಏನು ನಿಮ್ಮ ಹತ್ರ ಏನು ಆಸ್ತಿ ಕೇಳ್ತಿದ್ದೀನ ಜನರೇ, ಅಂತಸ್ತು ಕೇಳ್ತಿದ್ದೀನ ಜನರೇ, ದುಡ್ಡು ಕೇಳ್ತಿದ್ದೀನ ಜನರೇ. ಕೆಲವು ಐತೆ ಆಟೋ ಪರ್ ಹೊಡೆದಾಕತ್ತರ ನೋಡ್ತೀಯಲ್ಲ. ಸ್ಕ್ಯಾನರ್ ಕೊಡು. ಹಲೋ, ಸ್ಕ್ಯಾನರ್ ಕೊಡು. ಓಕೆ, ಕೆರ್ಕೊಳ್ಳಂತೆ ಫಸ್ಟು ಸ್ಕ್ಯಾನರ್ ಕೊಡಪ್ಪ ಬೇಗ. ಸದಾಟ್ ಏನಪ್ಪ ಫುಲ್ ನಿಂದೆ, ಎಲ್ಲೆಲ್ಲೋ ನೀನೇ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಅನ್ವೇಷಣೆ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಇವತ್ತು ಒಂದು ಪಾರ್ಟ್ ಟೈಮ್ ಅಂತ ಮಾಡ್ತಾಯಿದ್ದೀನಿ. ಕ್ಯೂ ಏನಕ್ಕೆ? ಸೊ ಇವತ್ತು ಒಂದು ಪಾರ್ಟ್ ಟೈಮ್ ಅಂತ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಯಾವ ಅಪ್ಲಿಕೇಶನ್ ಅಂದರೆ ರ್ಯಾಪಿಡ್ ಮತ್ತು ಪೋರ್ಟ್ರಲ್ಲಿ. ಸೊ ಡ್ಯೂಟಿ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಗೊತ್ತಿದೆ, ಪಾರ್ಟ್ ಟೈಮ್ ಬಂದಿದ ತಕ್ಷಣ ನಾವು ಮಾಡೋದೇ ಪೌಡರ್ ಆ್ಯಂಡ್ ರ್ಯಾಪಿಡನ್ನು. ಸೊ ನೋಡೋಣ ಬನ್ನಿ ಇವತ್ತು ಯಾವ ಥರ ಇರ್ತದೆ, ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ. ಯಾಕಂತಂದರೆ ಇವತ್ತು ಪಾರ್ಟ್ ಟೈಮ್ ಮಾಡ್ತಾ ಇರೋದು, ಸಂಜೆ ಒಂದು ಮದುವೆಗೆ ಹೋಗಬೇಕು. ನಮ್ಮ ಫ್ರೆಂಡ್ ಅವ್ರ ತಂಗಿದು ಒಂದು ಮದುವೆ ಐತೆ ಶಿರಾದಲ್ಲಿ. ಸೊ ಅದಕ್ಕೆ ಅಂತ ಒಂದು 4 o'clock ಮೇಲೆ ಹೋಗಬೇಕು. ಸೊ ಅದಕ್ಕೆ ಒಂದು 1 o'clock 2 o'clockವರೆಗೂ ಮಾಡಿಕೊಂಡು ಮನೆಗೆ ಹೋಗಿ ಸ್ವಲ್ಪ ಫೇಶಿಯಲ್, ಫೇಸ್ ವಾಶ್, ಹೇರ್ ಸ್ಟೈಲ್, ಗಡ್ಡ ಬಿಯರ್ಡ್ ಸ್ಟೈಲ್, ಮುಕ್ಲಿ ಎಲ್ಲ ಅಂದ್ಕೊಂಡು ಏನದಷ್ಟು ಮಾಡ್ಕೊಂಡು ಮತ್ತೆ ಹೋಗೋಣ ಅಂತ ಪ್ಲ್ಯಾನು. ಸೊ ಅದಕ್ಕೋಸ್ಕರ ಖರ್ಚಿಗೆಲ್ಲ ದುಡ್ಡಾಗುತ್ತೆ ಅಂತ ಬಂದಿರೋದು. ಸೊ ಗುರು, ನಾವು ಮಿಡಿಲ್ ಕ್ಲಾಸ್ ಗುರು, ನಮಗೆ 1 ರೂಪಾಯಿ 50 ರೂಪಾಯಿ ಕೂಡ ನಾವು ಯೋಚನೆ ಮಾಡಬೇಕು. ಇದರಿಂದ ಹಿಂಗೆ ಅದರಿಂದ ಅದು ಹೆಂಗೆ ಅಂತ. ಸೊ ಅಟ್ಲೀಸ್ಟ್ ಒಂದು 500 ರೂಪಾಯಿ ದುಡ್ಕೊಂಡ್ರೆ ಸೊ ಮಾಡೋ ಖರ್ಚುಗಳಿಗಾದ್ರೂ ಆಗುತ್ತೆ ಅನ್ನೋದ್ರಿಂದ ಎಕ್ಸ್ಪೆನ್ಸಿವ್ಸ್ಗೋಸ್ಕರ ಅಂತ ಬಂದಿದ್ದೀನಿ. ಎಷ್ಟು ಅರ್ನಿಂಗ್ಸ್ ಆಗುತ್ತೆ ನೋಡೋಣ. ಸೊ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ಸ್, ಸಪೋರ್ಟ್ ಮಾಡಿ ಬಾಯ್ಸ್. ಗಟ್ಟಿಯಾಗಿ ಒಂಚೂರು ನಿಮ್ಮ ತಾಕತ್ತು ಸೋಸಿ ಬಾಯ್ಸ್. ಯಾಕೆ ಜನರೇ ಈ ತರ ತಲೆ ಕೆಡಿಸ್ತಿದ್ದೀರಾ? ಟೈಮ್ ಮಾಡಲ್ಲ ಅಂತೀರಾ ಜನರೇ? ನಾನು ಏನು ನಿಮ್ಮ ಹತ್ರ ಏನು ಆಸ್ತಿ ಕೇಳ್ತಿದ್ದೀನ ಜನರೇ, ಅಂತಸ್ತು ಕೇಳ್ತಿದ್ದೀನ ಜನರೇ, ದುಡ್ಡು ಕೇಳ್ತಿದ್ದೀನ ಜನರೇ. ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಜನರೇ. ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದ್ದೀರ ಅಂತಂದರೆ ನಮಗೆ ಎಷ್ಟೋ ಹೆಲ್ಪ್ ಆಗುತ್ತೆ ಜನರೇ. ನಮಗೆ ವೀಡಿಯೋ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ ಜನರೇ. ದಿನ ಒಂಥರ ವೀಡಿಯೋ ಮಾಡ್ಬೋದು, ಬೇರೆ ಥರ ಕಾಂಟೆಂಟ್ನ ಮಾಡ್ಬೋದು ಜನರೇ. ಪ್ಲೀಸ್ ಸಪೋರ್ಟ್ ಮಾಡಿ ಜನರೇ. ಅದೇ ರೀತಿ ನಿಮಗೆ ಯಾವ ಥರ ವೀಡಿಯೋಸ್ ನೋಡೋಕ್ಕೆ ಇಷ್ಟಪಡ್ತೀರಂತನೂ ಕಮೆಂಟ್ ಮಾಡಿ ಜನರೇ. ನಾವು ಟ್ರೈ ಮಾಡ್ತೀವಿ ಆ ಥರ ಮಾಡೋದಕ್ಕೆ. ನಮಗೂ ಇದನ್ನು ಮಾಡೋದಕ್ಕೆ ಮಾಡಿ ಬೇಜಾರಾಗ್ಬಿಟ್ಟಿದೆ ಜನರೇ. ಪ್ಲೀಸ್ ಜನರೇ. ಸರ್ಕಲಲ್ಲಿ ಇದ್ದೀನಿ ಬಾಸ್. ಹಲೋ, ಸರ್ಕಲಲ್ಲೇ ಇದ್ದೀನಿ ಬಾಸ್, ನೀವೆಲ್ಲಿದ್ದೀರಾ? ಐತೆ ಆಟೋ ಪರ್ 9385 ಕೂತ್ಕೋ. 9385 ಕ್ಯೂ ಏನಕ್ಕೆ? हाँ मैं नहीं जा रहा, फिर मेरे डैडी जा रहे। ಬಾರಲ್ಲೇ ಅಲ್ಲಿಗೆ ಅಪ್ಪ. ಹೊಡೆದಾಕತ್ತರ ನೋಡ್ತೀಯಲ್ಲ. ಹಾಂ ब्लॉग बनाते हो? हाँ ब्लॉग बनाते हो? हाँ कितने इंस्टाग्राम फॉलोअर्स? 38K 38 के क्या नाम आईडी? ನಮ್ಮ ಅನ್ವೇಷಣೆ ಬೇಡ ಬೈ. हमारे ಕನ್ನಡ ಆತಾ? कन्नड़ ಸ್ವಲ್ಪ आईडी ಸ್ವಲ್ಪ ಅಷ್ಟೇ. ಹೋಗೋಣ ಬೈ. ಹೆಲ್ಮೆಟು ಗುರು, ಸಾಮಾನು ಗಟ್ಟಿಯಾಗಿ ಹಿಡ್ಕೋ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ये टाइट में डालो, शेक होता 85 चेंज नहीं, मेरे पास भी नहीं, मेरे पास भी चेंज नहीं.
हाँ नहीं मेरे पास चेंज नहीं, रिटर्न दे देखो, 85 रुपीज़ हो गया। चेंज नहीं रे भैया, मैं क्या बोल देता हूँ। हाँ करो, स्कैनर दे दो, स्कैनर करो, स्कैनर करो, हेलो स्कैनर करो। ಹಾಂ ಕೆರ್ಕೊಳ್ಳಂತೆ ಫಸ್ಟು ಸ್ಕ್ಯಾನರ್ ಕೊಡಪ್ಪ ಬೇಕಾ. ಇಲ್ಲಿ ಬಿರಿಯಾನಿ ಲೂಪ್ ಅಂತಿದೆಯಲ್ಲ, ಅಲ್ಲೇ ಇದ್ದೀನಿ. ಯಾವುದು ಸದಾಟ್ ಏನಪ್ಪ ಫುಲ್ ನಿಂದೆ, ಎಲ್ಲೆಲ್ಲೋ ನೀನೆ, ಎಲ್ಲೆಲ್ಲೋ ನೀನೆ, ಎಲ್ಲೆಲ್ಲೋ ನೀನೆ. ಈಗದ ಜಸ್ಟ್ ರೀಲ್ಸ್ ನೋಡಿದೆ, ಯಾವುದೋ ಪ್ರಮೋಷನ್ ಮಾಡಿದೀಯಾ ಬಟ್ಟೆ ಅಂಗಡಿ. ತಗೊಂಡ್ಬಿಟ್ಟಿದ್ದೀರಾ? ನಾನು ಹೆಂಗಿದೆ ಹೇಳಲೇ ಇಲ್ಲ ನಮಗೆ. ಹೇಳಿದ್ನಲ್ಲ ಅವತ್ತೇ ತಗೊಳ್ಬೇಕಂತ. ಅದರಲ್ಲೇ ಇದೆ, ನಾನು ಒಳ್ಳೆ ಕೆಲಸ ಮಾಡ್ದಲ್ಲ ಅವಾಗ, ಇದೇ ತಗೊಂಡಿದ್ದು. ಯಾರು ಬೆಟರು ಅಂದರೆ ಮೈಕಿಗೆ ಯೂಸ್ ಮಾಡ್ತಿದ್ದೆ ನೀನು? ನನ್ನ ಮೈಕು ಬ್ಲೂಟೂತ್. ಸ್ಯಾಮ್ಸಂಗು? ನನ್ನ ಸ್ಯಾಮ್ಸಂಗ್ ಕೇಬಲ್ ಇದು. ಯಾವುದು ತೋರಿಸಿ, ನಾವು ನಾಳೆ ಹೋಗ್ಬೇಕು. ನನ್ನ ಲಿಂಕ್ ಕಳಿಸ್ತೀನಿ ನೋಡು. ಸ್ಯಾಮ್ಸಂಗ್ ಮಸ್ತಾಗೈತೆ, 1500 ರೂಪಾಯಿ. ಕ್ಲಾರಿಟಿ ಓಕೆ, ಅದ್ರದ್ದು ಇಲ್ಲ, ಇನ್ಬಿಲ್ಟ್ದಿಲ್ಲ, ಬಟ್ ಇದು ಓಕೆ ಚೆನ್ನಾಗಿದೆ. ಎಲ್ಲಿ ಹೋಗ್ತಿದ್ದೀರಾ? ನಾನು ಬರ್ತೀನಿ. ಕನ್ಯಾಕುಮಾರಿ. ಯಾವ್ದು ಇದ್ರಲ್ಲ? ನನ್ನ ಗಾಡಿಯಲ್ಲಿ ಬರ್ತೀನಿ ನೋಡಿ ನಾನು. ಬನ್ನಿ ಹೋಗೋಣ. ಇದು ಓಲೋದಲ್ಲಪ್ಪ, ಇದ್ರಲ್ಲಿ ಬಂದರೆ ನಾವು ಕನ್ಯಾಕುಮಾರಿಗೆ ಹೋಗಲ್ಲ, ಇಲ್ಲೇ ಎಲ್ಲಾದ್ರೂ ಪ್ರಿನ್ಸಿಪಲ್ ನಾನು ತಗೊಂಬರ್ಬೇಕು. ಯಾವುದಾದ್ರೂ ಒಂದು ಟ್ರಿಪ್ ಮಾಡಿ ಹೋಗೋಣ. ಟ್ರಿಪ್ಪು ಈ ಕೆಲಸ ಬಿಟ್ಬಿಟ್ಟಿದ್ದೀನಿ ನಾನು. ಈಗ ಎಲ್ಲಿ ಇದು ಮುಗೀತು? ನೀವು ಹೇಳೋದ್ರೆ ಹೋಯ್ತಾ ಇರೋದು ನನ್ನ ಕನ್ಯಾಕುಮಾರಿ. ನನಗೆ ಲಾಜಿಕ್ಕೇ ಇರಲಿಲ್ಲ ಅದು. ಯಾವುದು? ಹೋಗ್ತಾ ಇದ್ದೆ. ಹೈದ್ರಾಬಾದ್ ಪ್ಲ್ಯಾನ್ ಮಾಡಿದ್ದಲ್ಲ? ಕನ್ಯಾಕುಮಾರಿ ಹೋಗಿ ಇಂಟ್ರೆಸ್ಟಿಂಗ್ ಇರೋದು ಅಂತ. ಕನ್ಯಾಕುಮಾರಿ ಹೋಗ್ಬೋದು, ಹೋಗು, ಚೆನ್ನಾಗಿರುತ್ತೆ. ಬಟ್ ಏನಂದರೆ ನೀನು ಮಾಡೋದು ಮಾಡ್ತೀಯ, ಹಂಗೆ ಯೂಟ್ಯೂಬ್ ಒಂಚೂರು ಮಾಡ್ಕೊ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ, ನೋಡಿಲ್ವಾ ನೀವು? ನೋಡಿಲ್ಲ, ನಾನು ಬ್ಯುಸಿ ಇದ್ದೆ. 900 ವ್ಯೂಸು, ಒಂದು 400 ವ್ಯೂಸು. ಓ ಸೂಪರ್. 2 ವಿಡಿಯೋ ಹಾಕಿದ್ದೀನಿ. ಯಾವಾಗ ಕನ್ಯಾಕುಮಾರಿ? ನಾಳೆ ಬೆಳಿಗ್ಗೆ. ನಾಳೆನೇನಾ? ನಾಳೆ ಒಂದು ಮದುವೆಗೆ ಹೋಗ್ತಿದ್ದೀನಲ್ಲ ನಾನು. ಎಷ್ಟು ಗಂಟೆಗೆ? 5 ಗಂಟೆಗೆ ಮಾರ್ನಿಂಗ್. ಒಳ್ಳೇದಾಗಲಿ. ಲಾಸ್ಟ್ ಟೈಮ್ ವೀಡಿಯೋ ಹಾಕೋಕ್ಕಾಗಲಿಲ್ಲ, ಈ ವಿಡಿಯೋ ಪಕ್ಕ ಹಾಕ್ತೀನಿ. ಸೊ ಎಲ್ಲಿ ಬೆಂಗಳೂರಿಂದ ಕನ್ಯಾಕುಮಾರಿ ಇದೇ ಗಾಡಿ ಅಲ್ಲ ಹಾಕ್ಸಿದ್ದಲ್ಲ ಪ್ರಿಂಟು? ಆ ಕಡೆನಾ? ಓಕೆ, ನೆಕ್ಸ್ಟು ಲೇಹ್ ಲಡಾಖು. ಲದಾಖ್ ಇಲ್ಲ. ಹೇಗೆ? ಹಾಂ, ಕೇರಳ. ಈಗ ಕನ್ಯಾಕುಮಾರಿ ನೀನು ಕೇರಳ ಮೇಲೇ ಹೋಗಬೇಕು. ಇಲ್ಲ, ಇದು ತಮಿಳ್ನಾಡು ಒಳಗಡೆ ಹೋಗ್ತೀನಿ. ಹಿಂಗೆ ಹೋಗ್ಬಿಡ್ತೀರಾ? ತಮಿಳ್ನಾಡು ಒಳಗಡೆ ಹೋಗ್ತೀನಿ, ಮಧುರೈ ಓಕೆ, ಆ ಥರ ಒಳಗಡೆ ಹೋಗ್ತೀನಿ. ಇದು ಬಂದುಬಿಟ್ಟು ನೆಕ್ಸ್ಟು ಕೇರಳ ಹೋಗ್ತೀನಿ. ಎಷ್ಟು ದಿವಸ ಪ್ಲ್ಯಾನ್ ಹಾಕಿದ್ದೀರಾ? 5 ಡೇಸ್ ಇಲ್ಲ. ಇದು ಇವಾಗದು ಇದು ಕನ್ಯಾಕುಮಾರಿ ಹೋಗೋಕ್ಕೂ ಬರೋಕ್ಕೆ ಆಗುತ್ತಾ 5 ಡೇಸು? ಟ್ರೈ ಮಾಡೋಣ. ಗೋವಾನೇ ನಾನು 6 ದಿನದಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಗೋವಾ ನಿಮಗೆ ಗೋವಾ ಹತ್ರನೇ ಇದು ಹತ್ರನಾ? ಎರಡೂ ಸೇಮ್ ಡಿಸ್ಟೆನ್ಸಾ? 630. ಬಟ್ ನಿನಗೆ ಗೋವಾಗೆ ಬಂದ್ಬಿಟ್ಟು ಚಾರ್ಜಿಂಗ್ ಏನೂ ಸಮಸ್ಯೆ ಇರಲಿಲ್ಲ. ಇದು ನೋಡಬೇಕು, ಇದು ನೋಡ್ಬೇಕು. ಎಲ್ಲ ಮುಂದೆ ಪ್ಲ್ಯಾನ್ ಮಾಡ್ಕೊಂಡಿದ್ಯಾ? ಪ್ಲಾನು ಹಾಕಿಲ್ಲ, ಇದು ಹಂಗೆ ಹೋಗ್ಬಿಡೋಣ ಅಂತ. ಅಲ್ಲ ಅಟ್ಲೀಸ್ಟ್ ಪಾಯಿಂಟ್ಸ್ ಎಲ್ಲೆಲ್ಲೈತೆ ಅದು ಗೊತ್ತಿದೆ. ಅದು ಅಲ್ಲೆಲ್ಲ ಇಷ್ಟೇನಾ? ಇಲ್ಲ, ಇದೆ ಅಷ್ಟೇ. 2 ಜಾಗ ಪ್ಲಾನ್ ಮಾಡಿದ್ದೀನಿ. ಈಗ ಒಬ್ಬನೇನಾ ಇಲ್ಲ? ಒಬ್ಬನೇ ಸೋಲೋ ರೈಡ್ ಇಸ್ ಬೆಸ್ಟ್. ಯಾಕೆ ಮೈನ್ ರೀಸನ್ ಹೋಗ್ತಾ ಇರೋದು ಅಂತ ಹೇಳಿದ್ರೆ, ಇದೇ ಡೇಟಲ್ಲಿ 22ನೇ ತಾರೀಕು ನನ್ನ ಬರ್ತಡೇ ಇದೆ. 22. ಅದಕ್ಕೆ ಏನು ಮಾಡ್ತಾ ಇದ್ದೀನಿ, ಸೋಲೋ ರೈಡ್ ಹೋಗ್ಬಿಡೋಣ ಅಂತ ಹೋಗ್ಬಿಡ್ತಾ ಇದ್ದೀನಿ. ಡೆಡಿಕೇಟೆಡ್, ನಿನ್ನ ಬಡೆಗೆ ನೀನೇ ಡೆಡಿಕೇಟ್ ಮಾಡ್ಕೊಂತಿದ್ಯಾ? ನೆಮ್ಮದಿ ಒಂದು ರೈಡ್ ನಾನೇ ಡೆಡಿಕೇಟ್ ಮಾಡ್ಕೊಂಡು ಹೊರಟೋಗ್ತಾ ಇದ್ದೀನಿ. ಓಕೆ, ಸೊ ಬೈಸ್ ನಮ್ಮ ಹುಡುಗಂದು ಟ್ರಾವೆಲ್ ವಿತ್ ಏತರ್ ಅಂತ. ಸೊ ಇದೇ ಏತರ್ ಗಾಡಿಯಲ್ಲಿ ಬೆಂಗಳೂರಿಂದ ಗೋವಾಗೆ ಹೋಗಿ ಬಂದರು. ಎಷ್ಟು 6 ದಿನದಲ್ಲಿ. ಸೊ ಅದು ವ್ಲಾಗ್ಸ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿದೆ. ಸೇಮ್ ಪೇಜ್ ಅಲ್ವಾ? ಸೇಮ್ ಪೇಜು, ಟ್ರಾವೆಲ್ ವಿತ್ ಏತರ್ ಅಂತ ನಿಮಗೆ ಮೆನ್ಷನ್ ಮಾಡಿರ್ತೀನಿ. ಸೊ ಹೋಗಿ ಚೆಕ್ಔಟ್ ಮಾಡಿ. ಇದೇ ಗಾಡಿಯಲ್ಲಿ ಗೋವಾಗೆ ಹೋಗಿ ಗೋವಾದಿಂದ ವಾಪಸ್ ಬಂದಿರ್ತಾನೆ. ಈಗ ಬಂದು ಎಲ್ಲಿಂದ? ಬ್ಯಾಂಗ್ಳೂರಿಂದ ಸೇಮ್ ಕನ್ಯಾಕುಮಾರಿ 5 ಡೇಸ್ ಇಲ್ಲ 6 ಡೇಸು. ಸೊ 1 ಡೇ ಹೆಂಗೂ ಅಂದರೂ ಕೂಡ 1 ವೀಕಲ್ಲಿ ಕವರ್ ಮಾಡಬೇಕು ಅಂತ. ಸೊ 1 ವೀಕಲ್ಲಿ ಹೋಗಿ ಬರೋಂಥದ್ದು. ಅದು ಎಸ್ಪೆಷಲಿ ಮಾನ್ಸೂನ್ ರೈಡ್ ಮಾಡ್ತಾ ಇರೋದು. ಓಕೆ, ಮಾನ್ಸೂನಲ್ಲೇ ರೈಡ್ ಮಾಡಬೇಕು ಅಂತ. ಓಕೆ, ಸೊ ಗೈಸ್ ಹೋಗಿ ಸಪೋರ್ಟ್ ಮಾಡಿ. ಸೊ ನಿಜ ಹೇಳಬೇಕಾದ್ರೆ ಪೆಟ್ರೋಲ್ ಗಾಡಿಯಲ್ಲಿ ಹೋಗಿ ಬರೋದು ತುಂಬ ಈಸಿ, ಅಂದರೆ ಅದು ಪ್ಲ್ಯಾನಿಂಗ್ ಓಕೆ. ಬಟ್ ಏತರ ಅಂದರೆ ಕಷ್ಟನೇ. ಅಣ್ಣ ಪೇಮೆಂಟು ನೀವೇ ಕೊಡ್ತೀರಾ? ಹಾಂ, ಇದೆ, ಏನಿಲ್ಲ. ಸೊ ಹೋಗಿ ಚೆಕ್ಔಟ್ ಮಾಡಿ. ಸೊ ಮತ್ತು ಇನ್ನೇನು ಸಮಾಚಾರ? 16 59 ಅನಿಸುತ್ತೆ ಬ್ರೋ. 1 ನಿಮಿಷ ನೋಡ್ತೀನಿ. 51 51 ಇರಲಿ ಬಿಡಿ, ಪರವಾಗಿಲ್ಲ. ಥ್ಯಾಂಕ್ ಯು. ಮತ್ತು ಇನ್ನೇನು ಸಮಾಚಾರ? ಅದು ಲಿಂಕ್ ಕಳಿಸಿ, ಮೈಕ್ ಟ್ರೈ ಮಾಡಿ
ಮೈಕದ ಲಿಂಕ್ ಕಳಿಸ್ತೀನಿ. ಸಿಗುತ್ತಾ ಎಲ್ಲಾದ್ರೂ ಆಫ್ಲೈನಲ್ಲಿ? ಇಲ್ಲೇ ಇದರಲ್ಲಿ ಆಫ್ಲೈನಲ್ಲಿ ಸಿಗುತ್ತೆ, ಅಂಗಡಿಗಳಲ್ಲಿ ಸಿಗುತ್ತೆ. ಇನ್ ಕೇಸ್ ಅಂಗಡಿಯಲ್ಲಿ ಸಿಗಲಿಲ್ಲ ಅಂದರೆ ಬೆಸ್ಟು ನಿನಗೆ ಫ್ಲಿಪ್ಕಾರ್ಟ್ ಇಲ್ಲ ಅಮೆಝಾನ್. ನಿನ್ಗೆ ನಾಳೆನೇ ಬೇಕಲ್ಲ, ಒಂದು ಕೆಲಸ ಮಾಡು, ಇದ್ರಲ್ಲಿ ಸಿಗುತ್ತೆ ನೋಡು, ಇನ್ಸ್ಟಾಮಾರ್ಟಲ್ಲಿ ಸಿಗುತ್ತೆ, ಇದು ಜಪ್ಟೋದಲ್ಲೂ ಸಿಗುತ್ತೆ, ಇನ್ಸ್ಟಾಮಾರ್ಟಲ್ಲೂ ಸಿಗುತ್ತೆ. ಹಾಂ, ಬುಕ್ ನಾನು ನಿಮ್ಗೆ ಲಿಂಕ್ ಕಳಿಸ್ತೀನಿ, ಅದು ಈಗಲೇ ಕಳಿಸ್ತೀನಿ ತಗೋ. ಸರಿ, ಹುಷಾರು, ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಹೆಂಗೆ ಪ್ಲಾನ್ ಮಾಡಿದ್ದೀರಾ ಅದು? ಹೆಂಗೆ ನಾರ್ಮಲಿ ಇಲ್ಲಿ ನೋಡು, ಅದು ಕಿವಿಗೆ ಹಾಕೋದು ಬರುತ್ತಲ್ಲ, ಅದು ಇಲ್ಲಿಗೆ ಹಾಕ್ಕೊಂಡಿದ್ದೀರಿ. ಸೊ ಹಿಂಗಿಂದ ತೆಗ್ದು ಈ ಕಡೆ ಹಾಕಿದ್ದೀನಿ, ಹಿಂಗಿಂದ ತೆಗ್ದು ಇಲ್ಲಿ ಮೈಕ್ ಬಂದು ಬರುತ್ತಲ್ಲ ನಾವು ಮಾತಾಡೋದು, ಅದು ಇಲ್ಲಿ ಹಾಕಿದ್ದೀನಿ. ಇಲ್ಲಿ ಹಾಕಿದ್ದೀನಿ. ಸೊ ಕನೆಕ್ಟ್ರ್ ಬಂದು ಮಿಕ್ಕಿದ್ದೆಲ್ಲ ಎಕ್ಸ್ಟ್ರಾಸ್ ಎಲ್ಲ ಇಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿಂದ ಈ ಕಡೆ ಇಲ್ಲಿ ಹಾಕ್ಕೊಂಡಿದ್ದೀನಿ, ಇಲ್ಲಿಂದ ಎಕ್ಸ್ಟ್ರಾ ಕನೆಕ್ಟ್ರ್. ರೆಕಾರ್ಡು ಏನಲ್ಲಿ ಮಾಡ್ತಾ ಇದ್ದೀರಾ? 4K 16 4K ಇಲ್ಲ 2Kಗೆ ಹಾಕಿದ್ದೀನಿ. ಸೊ ಈಗ 4Kಗೆ ಮಾಡಬೇಕು, ಯಾಕಂದರೆ ಇವಾಗ ಹೊಸ ಫೋನ್ ತೊಗೊಂಡಿದ್ದೀನಲ್ಲ, ಅದರಲ್ಲಿ ಸ್ಟೋರೇಜ್ ಇದೆ. ಸೊ 4Kಗೆ ಮಾಡ್ತೀನಿ. ನಾನು ತೊಗೊಂಡೆ, ನಿಮ್ಮ ಮಾತು ಕೇಳಿ ತೊಗೊಂಡಿದ್ದು. ನಾವು ಉದ್ಧಾರ ಆಗಪ್ಪ, ಆಮೇಲೆ ಕೆಟ್ಟೋಗ್ಬಿಟ್ಟು ನನ್ನ ಬೈಕ್ ಹೋಗ್ಬೇಡ. 1 TB ಯಾವುದಿದು? 16 Pro Max 1 TB. ಎಷ್ಟು GB? 1 TB. ಹಾಂ, ಸೂಪರ್. ಎಷ್ಟಾಯಿತು? 1 TB ಬೆಟರು. ಮಾತಾಡೋಂಗೆ ಇಲ್ಲ ನೀನು 2-3 ವರ್ಷ ಆರಾಮಾಗಿ ಸ್ವಲ್ಪ ಕ್ಲೀನಾಗಿ ಹ್ಯಾಂಡಲ್ ಮಾಡ್ಕೋ ಅಷ್ಟೆ. ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನು ಲ್ಯಾಪ್ಟಾಪ್ ತಗೊಂಡ್ಬಿಟ್ಟು ಜಾತ್ರೆಗೆ ಹೋಗ್ತಿದ್ದೆ, ಮತ್ತು ಟೈಮ್ ಸಿಗ್ತಿರ್ಲಿಲ್ಲ, ಚಾರ್ಜಿಂಗ್ ಅವೆಲ್ಲ ಕಷ್ಟ. ಸರಿ, ಬರಲಾ? ಒಳ್ಳೇದಾಗಲಿ. ಬೆಳೀತಾ ಇದ್ದೀವಿ. ಬೇಡ, ಆಲ್ ದ ಬೆಸ್ಟ್. ಹಾಂ, ಸೇಫ್ ರೈಡ್ ಮಾಡು, ಸೇಫಾಗಿ ಹೋಗು, ಸೇಫಾಗಿ ಬಾ, ಓಕೆನಾ? ಹೋಗಿ ಬಂದಮೇಲೆ ಮೀಟಪ್ ಮಾಡೋಣ. ಎಲ್ಲರೂ ಸ್ಟಾರ್ಟಿಂಗ್ ಮೀಟಪ್ ಮಾಡ್ತಾರೆ, ನಾವು ಹೋಗಿ ಬಂದಮೇಲೆ ಒಂದು ಮೀಟಪ್ ಮಾಡೋಣ, ಓಕೆನಾ? ಆಲ್ ದ ಬೆಸ್ಟ್, ಒಳ್ಳೇದಾಗಲಿ, ಹುಷಾರು, ಸಿಗೋಣ. ಆಗ್ತೀನಿ. ಲಾಸ್ಟ್ ಟೈಮ್ ಗೋವಾಗೆ ಹೋದಾಗ ನಂದೊಂಚೂರು ಪರ್ಸ್ನಲ್ ಪ್ರಾಬ್ಲಮ್ಸ್ ಆಗಿತ್ತು. ಸೊ ಬ್ಯುಸಿ ಇದ್ದೆ, ಸರಿಯಾಗಿ ನೋಡೋಕ್ಕೂ ಆಗಲಿಲ್ಲ, ಸರಿಯಾಗಿ ಇದು ಮಾಡಿಲ್ಲ. ಬಟ್ ಈ ಸರಿ ಚೆನ್ನಾಗಿತ್ತು, ಬಟ್ ಫಾಲೋವರ್ಸ್ ಬಂದಿಲ್ಲ. ಫಾಲೋವರ್ಸ್ದೇ ಪ್ರಾಬ್ಲಮ್. ಸರಿ, ಹುಷಾರು. ವ್ಯಾಲ್ಯೂಬಲ್ ಫಾಲೋವರ್ಸ್ ಇದ್ದಾರೆ ಇದರಲ್ಲಿ, ಅಂದರೆ ಜೆನ್ಯೂನ್ ಫಾಲೋವರ್ಸ್ ಇದು ನಿನಗೆ. ನೀನೇನೇ ಹಾಕಿದ್ರು ನೀನು ಸಪೋರ್ಟ್ ಮಾಡ್ತಾರೆ. ಆ ಫಾಲೋವರ್ಸ್ ಇದ್ದಾರೆ, 4000 ಇದ್ದಾರೆ ಸಾಕು. ಇದರಲ್ಲಿ 15000 ಬರ್ತಾರೆ. ವೇಸ್ಟ್. ಇದರಲ್ಲಿ 4000 ಇದ್ದಾರಲ್ಲ, A1 ಫಾಲೋವರ್ಸ್ ಅವರು, ಪ್ರತಿಯೊಬ್ಬರು ಸಪೋರ್ಟಿವ್ ಫಾಲೋವರ್ಸ್. ನೀನೇನೇ ಮಾಡಿದ್ರು ನಿಂಗೆ ಸಪೋರ್ಟ್ ಮಾಡ್ತಾರೆ. ಆ ಥರ ಫಾಲೋವರ್ಸ್ 10,000 ಇದ್ರೂ ಸಾಕು ಅಂದ್ಕೊಂಡಿದ್ದೀನಿ. ಓಕೆ, ಬರಲಾ? ಹುಷಾರು, ಸೇಫ್ ರೈಡ್. ಸೊ ವೈಸ್ ಅವರ ಒಂದು ಚಾನಲ್ಗೆ ಹೋಗ್ಬಿಟ್ಟು ಟ್ರಾವೆಲ್ ವಿತ್ ಏತರ್ ಅಂತ. ಸೊ ದಯವಿಟ್ಟು ಹೋಗಿ ಅವ್ರಿಗೆ ಸಪೋರ್ಟ್ ಮಾಡಿ, ನನ್ನ ಬ್ರದರೇ. ಸೊ ಖುಷಿ ಏನಂತಂದರೆ, ಸ್ವೇರ್ ಹೇಳ್ತೀನಿ, ನಾವು ಈ ಗಾಡಿಯಲ್ಲಿ ಅಂದರೆ ಪೆಟ್ರೋಲ್ ಗಾಡಿಯಲ್ಲಿ ಹೋಗೋಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತೀವಿ, ಆಯಿತಾ? ಅಯ್ಯೋ ದೇವರೇ, ಹೋದರೆ ಏನೆಲ್ಲ ರಿಸ್ಕ್ ಆಗುತ್ತೋ, ಏನೆಲ್ಲ ಕಷ್ಟ ಆಗುತ್ತೋ, ಹೆಂಗಿರ್ತದೋ ಏನೋ ಅಂತ ಸುಮಾರು ಯೋಚನೆ ಮಾಡ್ತೀನಿ ನಾನು, ಓಕೆನಾ? ಅವರು ಆಲ್ರೆಡಿ ಗೋವಾಗೆ ಹೋಗಿ ಬಂದಿದ್ದಾರೆ. ಸೊ ಈಗ ಕನ್ಯಾಕುಮಾರಿಗೆ ಹೋಗ್ತಿದ್ದಾರೆ. ಸೊ ಕೋಇನ್ಸಿಡೆನ್ಸ್ ಅಂತ ಏನೋ ಗೊತ್ತಿಲ್ಲ, ಲಾಸ್ಟ್ ಟೈಮ್ ಅವ್ರು ಗೋವಾಗೆ ಹೋದಾಗ ಅಂದರೆ 1 ಡೇ ಬಿಫೋರ್ ನನಗೆ ಸಿಕ್ಕಿದ್ರು. ಅನ್ಫಾರ್ಚುನೇಟ್ಲಿ ನಾನೇನೋ ಒಂದು ವೀಡಿಯೋ ಶೂಟ್ಗೆ ಹೋಗಿದ್ದೆ, ಅವಾಗ ಸಿಕ್ಕಿದ್ರು. ಇವಾಗ ಡ್ಯೂಟಿ ಮಾಡ್ತಾಯಿದ್ದೀನಿ, ಇವಾಗ ಹೋಗ್ತಿದ್ದಾರೆ. ಅನ್ಫಾರ್ಚುನೇಟ್ಲಿ ಇವತ್ತು ಸಿಕ್ಕಿದ್ರು ನನಗೆ. ಬಟ್ ಲಾಸ್ಟ್ ಟೈಮ್ ಅವ್ರು ಸಪೋರ್ಟ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಈ ಟೈಮ್ ನಾನು ಅವ್ರಿಗೆ ನನ್ನ ಕೈಲಾದಷ್ಟು ನನ್ನ ಸಪೋರ್ಟು. ದಯವಿಟ್ಟು ಬಾಯ್ಸ್ ಹೋಗ್ಬಿಟ್ಟು ನನ್ನನ್ನು ತುಂಬ ಇಷ್ಟಪಡೋರು ಒಂದಷ್ಟು ಜನ ಇದ್ದೀರಾ. ಸೊ ದಯವಿಟ್ಟು ಹೋಗ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ. ಯಾಕಂತಂದರೆ ನಾನು ಯಾರಿಗೇ ಆಗಲಿ ಕೂಡ ಒಂದು ಮಾತಿಲ್ಲ, ಏನಂದರೆ ಕಂಟೆಂಟ್ನ ಮಾಡೋದೊಂದು ಆದಷ್ಟು ಈಸಿ ಅಲ್ಲ. ಯಾಕಂತಂದರೆ ಅವರ ಪರ್ಸ್ನಲ್ ಲೈಫ್ನ, ಅವರ ಪರ್ಸ್ನಲ್ಲು, ಅವ್ನಿಗೂ ಮದುವೆ ಆಗೈತೆ, ಹುಡುಗನಿಗೆ ಮಗು ಐತೆ, ಓಕೆನಾ? ಅವನ ಫ್ಯಾಮ್ಲಿ ಜೊತೆ ಸ್ಪೆಂಡ್ ಮಾಡೋವಂಥ ಟೈಮ್ನ ಬಂದು ನಮ್ಮ ಜನಕ್ಕೆ ಏನಾದರೂ ಎಕ್ಸ್ಪ್ಲೋರ್ ಮಾಡಬೇಕು, ನಮ್ಮ ಜನಕ್ಕೆ ಏನೋ ತೋರಿಸ್ಬೇಕು ಅಂತ. ಸೊ ಅವರು ಅಲ್ಲಿ ನಿಮಗೋಸ್ಕರ ಅವರು ಟೈಮ್ನ ಸ್ಪೆಂಡ್ ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ಆದ್ರೂ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡಿ. ಏನಿಲ್ಲ ನೀವು ಮಾಡಬೇಕಾಗಿರೋದು, ಜಸ್ಟ್ ಹೋಗಿ ಅವ್ರ ಇನ್ಸ್ಟಾ ಪೇಜ್ ಅಂಡು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡ್ಕೊಂಡು ಇಟ್ಕೊಂಡಿರಿ. ಯಾವತ್ತೋ ಒಂದು ದಿವಸ ನಿಮಗೆ ಇಷ್ಟ ಆಗುವಂಥ ವಿಡಿಯೋನ ಅಥವಾ ನಿಮಗೇನಾದರೂ ಆಗೋದನ್ನು ನೋಡಿದಾಗ ಒಂಚೂರು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಅಷ್ಟೇ ಹೇಳೋದು. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕು, ಸಪೋರ್ಟ್ ಮಾಡಿ. ಹೋಗೋಣ, ಅವ್ರಿಗೆ ಮಾಡೋ ಕೆಲಸಗಳಿರಲ್ಲ, ಹೋಗೋಣ. ಅವ್ರಿಗೆ ಇನ್ನೇನು ಕೆಲಸ ಅವ್ರಿಗೆ? ಹಲೋ ಸರ್, ಪೋರ್ಟರ್ ಸರ್, ಡ್ರಾಪ್ ಹತ್ರ ಇದ್ದೀನಿ. हाँ डॉलर्स कॉलोनी सर, राइट साइड में कंस्ट्रक्शन बिल्डिंग है ना? हाँ ठीक है सर. ರಜಕ್ ಖಾನ್ ನಿಮ್ದಾ?
ನಿಮ್ಮ ಕೈ ಕೊಡು ಅಂದ್ರಲ್ಲ. ವೆಯ್ಟ್ ಐತೆ, ಇನ್ನೊಂದು ಐತೆ ರೀ, ಒಂದು ನಿಮಿಷ ಹಂಗೆ ರೀ. ಹುಷಾರು. ಥ್ಯಾಂಕ್ ಯು.